ವಾಯು ಮಾಲಿನ್ಯ ನಿಯಂತ್ರಣ ಹಾಗೂ ನಗರದ ಅಂದ ಹೆಚ್ಚಿಸುವುದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ವಾಟರ್ ಫೌಂಟೇನ್ಗಳು ಅಧ್ವಾನ ಎದ್ದಿವೆ. ಕೆಂಪೇಗೌಡ ರಸ್ತೆ, ಕೆಆರ್ ಸರ್ಕಲ್ ಸುತ್ತಮುತ್ತ ಅಳವಡಿಸಿದ್ದ ನೀರಿನ ಕಾರಂಜಿಗಳು ಕೊಳಚೆ ನೀರು ತುಂಬಿ ಸೊಳ್ಳೆಗಳ ತವರಾಗಿ ಬದಲಾಗಿವೆ. ನಿರ್ವಹಣೆ ಇಲ್ಲದೆ ಹದಗೆಟ್ಟಿವೆ. ಶ್ರೀ ಕುಮಾರಸ್ವಾಮಿ ಅವರು 2007ರಲ್ಲಿ ಉದ್ಘಾಟನೆ ಆಗಿತ್ತು. ಅವಾಗೆಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಇದನ್ನು ಡೆವಲಪ್ ಮಾಡಬೇಕು ಅಂತ ಅದಾದ ನಂತರ ಬರೀ ಫ್ಲಾಟ್ ಇತ್ತು ಅಷ್ಟೇ. ಇದೇನು ಕಲ್ಲಿದೆ ನೋಡ್ತಾ ಇದ್ರೆ ಅದು ಫ್ಲಾಟ್ ಇತ್ತು, ಕಾರಂಜಿ ಏನು ಇರಲಿಲ್ಲ, ಅವಾಗ ಕಾನ್ಸೆಪ್ಟ್ ಏನು ಇರಲಿಲ್ಲ. ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ಗಳ ಕೊರತೆ ಇದ್ದು ಹೊರಗುತ್ತಿಗೆ ಆಧಾರದಲ್ಲಿ 1260 ಚಾಲಕರ ನೇಮಕಕ್ಕೆ ಇಲಾಖೆ ಮುಂದಾಗಿದೆ. ಇದೀಗ 2200 ಚಾಲಕ ಕಂ ನಿರ್ವಾಹಕ ನೇಮಕಕ್ಕೆ ಪ್ರಕ್ರಿಯೆ ಆರಂಭವಾಗಿ ಅಂತಿಮ ಹಂತದಲ್ಲಿದೆ. ಈ ನಡುವೆ ಹೊರಗುತ್ತಿಗೆ ಆಧಾರದಲ್ಲಿ 1260 ಚಾಲಕರನ್ನ ನೇಮಿಸಿಕೊಳ್ಳುವುದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಪರ್ಮನೆಂಟ್ ಡ್ರೈವರ್ಸ್ ಇಲ್ಲದಿದ್ದರಿಂದ ಕ್ಯಾಶುಯಲ್ ಆಗಿ ತಗೊಳ್ತಾ ಇದ್ರು, ಕಾಂಟ್ರಾಕ್ಟರ್ ಮೇಲೆ ತಗೊಂಡೆಲ್ಲ ಓಡಿಸ್ತಾ ಇದ್ರು. ಆಮೇಲೆ ಸರ್ಕಾರದ ಅನುಮತಿ ತಗೊಂಡು ನಾವು 9000 ಜನಕ್ಕೆ ಈಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 1680 ಜನಕ್ಕೆ ನೇಮಕಾತಿ ಚುನಾವಣೆಗೆ ಮುಂಚೆನೇ ಕೊಟ್ಬಿಟ್ವಿ. KSRTCನಲ್ಲಿ 2500 ಜನ ಡ್ರೈವರ್ ಕಮ್ ಕಂಡಕ್ಟರ್ಸು ಈಗಾಗಲೇ ಮೆಡಿಕಲ್ಲು ಎಲ್ಲ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಮತ್ತು ವಾಯುವ್ಯ ಕರ್ನಾಟಕದಲ್ಲಿ ಒಟ್ಟು 1000 ಜನ ಡ್ರೈವರ್ಸು, 1000 ಜನ ಕಂಡಕ್ಟರ್ಸು, ಅದು ಕೂಡ ವೆರಿಫಿಕೇಷನ್ ಅನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಜ್ಞಾನ ಭಾರತಿ ಯೂನಿವರ್ಸಿಟಿಗೆ ಎಐ ಕೋರ್ಸ್ ಎಂಟ್ರಿ ಕೊಟ್ಟಿದೆ. 2024-25ನೇ ಶೈಕ್ಷಣಿಕ ಸಾಲಿಗೆ 3 ವರ್ಷದ ಎಐ ಡಾಟಾ ಎನಾಲಿಸಿಸ್, ಎಐ ಮೆಷಿನ್ ಲರ್ನಿಂಗ್ ಹಾಗೂ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಪದವಿಗಳನ್ನು ಪರಿಚಯಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಮ್ಯಾಂಡ್ ಇರುವ ಎಐ ಕೋರ್ಸ್ ಪರಿಚಯದ ಮೂಲಕ ವಿವಿ ವಿದ್ಯಾರ್ಥಿಗಳ ಗಮನ ಸೆಳೆದಿದೆ. ಹೊಸದಾಗಿ ಇಂಟರ್ನ್ಶಿಪ್ ಎಂಬೆಡೆಡ್ ಕೋರ್ಸಸ್ಸು ಅಥವಾ ಟೆಕ್ನಾಲಜಿಕಲ್ ರಿಲೇಟೆಡ್ ಕೋರ್ಸಸ್ಸು ಮಾಡಬೇಕನ್ನುವಂಥದ್ದು ಅವರ ಒಂದು ಉದ್ದೇಶ ಇತ್ತು. ಅದಕ್ಕೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಈ ವರ್ಷದಿಂದ 3 BCA ಕೋರ್ಸಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ನೋಟಿಫಿಕೇಷನ್ ಸಹ ಇಶ್ಯೂ ಆಗಿದೆ. ಈಗ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಒಂದು ಮಿಷನ್ ಲರ್ನಿಂಗಲ್ಲಿ, ಇನ್ನೊಂದು ಡಾಟಾ ಅನಾಲಿಸಿಸು, ಇನ್ನೊಂದು ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂತ 3 ಕೋರ್ಸಸ್ಸನ್ನು ಆರಂಭ ಆಗ್ತಾ ಇದೆ ಈ ವರ್ಷದಿಂದ. ಜೆಪಿ ನಗರದ ರಾಯಲ್ ಪಾರ್ಕ್ ರೆಸಿಡೆನ್ಸಿಯಲ್ಲಿ 1/2 ಎಕರೆ ಜಾಗದಲ್ಲಿ 1200ಕ್ಕೂ ಹೆಚ್ಚು ಬಗೆಯ ಗಿಡಗಳನ್ನು ಬೆಳೆಸಿ ಮಿಯಾವಕಿ ಫಾರೆಸ್ಟ್ ನಿರ್ಮಾಣ ಮಾಡಲಾಗಿದೆ. ಪರಿಸರ ಜಾಗೃತಿ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗಲು ಈ ಮಿಯಾವಕಿ ಫಾರೆಸ್ಟ್ ಉಪಯೋಗವಾಗ್ತಿದೆ. ಅತಿ ಕಡಿಮೆ ಜಾಗದಲ್ಲಿ ತಲೆ ಎತ್ತಿರುವ ಈ ಪಾರ್ಕ್ ಗಮನ ಸೆಳೆಯುತ್ತಿದೆ.